ಒಕ್ಕೂಟ ಪದಾಧಿಕಾರಿಗಳ ತರಬೇತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿಂದಗಿ ತಾಲೂಕಾ ಮೋರಟಗಿ ವಲಯದಲ್ಲಿ ನಡೆದ ಒಕ್ಕೂಟ ಪದಾಧಿಕಾರಿಗಳ ತರಬೇತಿಯಲ್ಲಿ ವಲಯ ಮೇಲ್ವಿಚಾರಕ ರವಿ ಕವಟಕೊಪ್ಪ ಮತ್ತು ಆಡಿಟರ್ ಗಣರಾಜ ಸರ್ ಮೇಲಾಧಿಕಾರಿಗಳನ್ನು ಸ್ವಾಗತಿಸಿ ನಿರೂಪಿಸಿದರು. ಪ್ರಾದೇಶಿಕ ಕಚೇರಿಯ ಎಸ್ಎಚ್ಜಿ ಆಡಿಟ್ ಯೋಜನಾಧಿಕಾರಿಗಳು ಹರಿಶ್ಚಂದ್ರ ಸರ್ ದೀಪ ಬೆಳಗಿಸುವ ಮೂಲಕ ಪದಾಧಿಕಾರಿ ತರಬೇತಿಗೆ ಚಾಲನೆಯನ್ನ ನೀಡಿದರು. ಮಾನ್ಯ ಯೋಜನಾಧಿಕಾರಿಗಳು ಬಿನೋಯ್ ಸರ್ ಪ್ರಾಸ್ತಾವಿಕ ಮಾಹಿತಿ ನೀಡಿದರು. ಜಿಲ್ಲೆಯ ರಿಕವರಿ ಯೋಜನಾಧಿಕಾರಿಗಳು ಕೃಷ್ಣಮೂರ್ತಿ ಸರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ, ಕ್ಷೇತ್ರದ ಹಿನ್ನೆಲೆ, ಪೂಜ್ಯ ವೀರೇಂದ್ರ ಹೆಗಡೆಯವರ ಪರಿಚಯದ ಬಗ್ಗೆ, ಉತ್ತಮ ಸಂಘ ನಿರ್ವಹಣೆಯಲ್ಲಿ ಒಕ್ಕೂಟ ಪದಾಧಿಕಾರಿಗಳ ಜವಾಬ್ದಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುವ ಚತುರ್ಧಾನಿಗಳ ಬಗ್ಗೆ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಜಿಲ್ಲಾ ವಿಚಕ್ಷಣಾಧಿಕಾರಿ ಯಮನೂರಪ್ಪ ಸರ್ ಒಕ್ಕೂಟದ ಸಭೆ ಪ್ರಾತ್ಯಕ್ಷಿಕೆ ಮಾಡಿಸಿ ಪದಾಧಿಕಾರಿಗೆ ಸಂಬಂಧಪಟ್ಟ ಸಂಘಗಳ ಬಗ್ಗೆ, ಅದರ ಜವಾಬ್ದಾರಿ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದರು. ಪ್ರಾದೇಶಿಕ ಕಚೇರಿ ಎಸ್ಎಚ್ಜಿ ಆಡಿಟ್ ಯೋಜನಾಧಿಕಾರಿಗಳು ಹರಿಶ್ಚಂದ್ರ ಸರ್ ಗ್ರಾಮಾಭಿವೃದ್ಧಿ ಯೋಜನೆ ಬ್ಯಾಂಕಿನ ಪ್ರತಿನಿಧಿಯಾಗಿ ಮಾಡ್ತಾ ಇರುವಂತಹ ಕೆಲಸಗಳ ನಿರ್ವಹಣೆ ಕುರಿತು, ಸಿಸಿ ಖಾತೆ, ಉಳಿತಾಯ ಖಾತೆಗಳ ಬಗ್ಗೆ, ಈ ಖಾತೆಗಳಿಂದ ಸಂಘದ ಸದಸ್ಯರಿಗೆ ಆಗುವಂತಹ ಲಾಭಗಳ ಕುರಿತು ಮಾಹಿತಿ ನೀಡಿದರು. ಇದರ ಜೊತೆಗೆ ಸಾಲದ ಭದ್ರತೆಗೆ ಇರುವಂತಹ ಪ್ರಗತಿ ರಕ್ಷಾ ಕವಚ, ಸಂಘಕ್ಕೆ ಸದಸ್ಯರಿಗೆ ಹೇಗೆ ಅನುಕೂಲ ಇರುವಂತಹ ಬಗ್ಗೆ, ಬ್ಯಾಂಕಿನಿಂದ ಸಂಘಕ್ಕೆ ಸಿಗುವ ಸಾಲದ ಬಡ್ಡಿ, ಮರುಪಾವತಿ ಚೀಟಿ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ತರಬೇತಿಯಲ್ಲಿ ಒಕ್ಕೂಟದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ವಿಎಲ್ಇ ಭಗವಂತರಾಯ ವಲಯದ ಎಲ್ಲಾ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಒಕ್ಕೂಟದ ಪದಾಧಿಕಾರಿಗಳು ಅಂತಿಮ ಆಯ್ಕೆ ನಿಮ್ಗೊಂದು ತರಬೇತಿ ನೀವು ಮನೆಗೆ ಬರುವಂತ ಅದನ್ನ ಹೇಳಿದ್ರಿ ಮೀಟಿಂಗ್ ಅದ ಅಂತ ಹೇಳಿ ನಿಮ್ಗೆ ಇದು ಗೊತ್ತಿದೆ. ಎಲ್ಲರಿಗೂ ಗೊತ್ತಿತ್ತು. ಇನ್ನು ಗೊತ್ತಿದ್ದವ್ರು ಹೇಳಿದ್ರೆ ನಾವು ಒಕ್ಕೂಟದ ಅಧ್ಯಕ್ಷರಿಗೆ ಮೀಟಿಂಗ್ ಬಂದು ಈ ಮನೆ ಒಕ್ಕೂಟದ ಅಧ್ಯಕ್ಷ ಏನು ಹೇಳ್ತಾರೆ. ಅದನ್ನು ಸರಿಪಡಿಸುವಂಥ ಒಂದು ಅದ್ಭುತ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ಹೌದಲ್ಲ? ಈಗ ನಮ್ಮ ಸೇವಾ ಪ್ರತಿನಿಧಿ ಹೇಳ್ತಾರೆ, ಅಧ್ಯಕ್ಷರೇ ನಮ್ಮಲ್ಲಿ ಇಂಥ ಸಂದರ್ಭದಲ್ಲಿ ತುಂಬ ಕರ್ತವ್ಯಕ್ಕಿದೆ, ಅವರು ಸ್ವಲ್ಪ ದೂರದಲ್ಲಿ ಹೋಗಿದ್ದಾರೆ, ನಿಮ್ಮ ಸಹಕಾರ ಬನ್ನಿ ನಾವು ಹೋಗುವ, ಆಗ ನೀವು ಅವರಿಗೆ ಸಹಕಾರ. ಹೌದಲ್ಲ? ಇಂಥ ಒಂದು ಅದ್ಭುತ ಸಹಕಾರ ಅದು ಎಲ್ಲರಿಗೂ ಸಿಗುವುದಿಲ್ಲ. ಇದು ನೀವು ಇಲ್ಲಿ ಮಾಡುವ ಆ ಮಂಜುನಾಥನ ಸೇವೆ ಅಂತ ತಿಳ್ಕೊಳ್ಳಿ. ಸಂಘದವರೆಲ್ಲ ನೋಡಿದಾರ ಹೇಗೆ ನಿಮ್ಗೆ ಕೊಟ್ಟಂತ ಸಂಘದವರು ಯಾವ ಸಂಘ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಪರಿಚಯ ಮಾಡಿಕೊಂಡು ತಿಂಗಳಿಗೊಮ್ಮೆ ಆ ಸಂಘಗಳಿಗೆ ಭೇಟಿ ಮಾಡಿ ಅಲ್ಲಿ ಏನೆಲ್ಲ ಒಳ್ಳೆ ಅಂಶಗಳಿದೆ, ಚೆನ್ನಾಗಿ ಸಭೆ ಮಾಡ್ತಾ ಇದ್ದಾರೆ, ಒಳ್ಳೆ ಅಂಶಗಳಲ್ಲಿ ಹೇಳಬೇಕು. ಏನಾದ್ರು ಸಮಸ್ಯೆಗಳಿದೆ